ಸಮಸ್ಯೆ ಬಂದ್ಬಿಡ್ತು, ಯಾವುದೇ ಒಂದು ಒತ್ತಡ ಬಂದ್ಬಿಡ್ತು, ಕಷ್ಟ ಬಂದ್ಬಿಡ್ತು, ಹೆಂಗ್ ಮಾಡೋದಪ್ಪ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಅದು ಸರಿ ಆಗುತ್ತೆ. ಆಕಸ್ಮಿಕವಾದ ಧನಯೋಗಗಳು ಕೂಡ ನಿಮಗೆ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಭೂಮಿ, ಮನೆ, ವಾಹನ ಕೊಳ್ಳುವಂತಹ ಸಾಧ್ಯತೆಗಳು, ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಚಿಂತೆ ಇರುತ್ತೆ ವಿದ್ಯಾರ್ಥಿಗಳಿಗೂ. ವೀಕ್ಷಕರೇ, ಮೇಷರಾಶಿಯವರ ಮಾಸ ಭವಿಷ್ಯ ಅಂದ್ರೆ ಜನವರಿ ತಿಂಗಳು, ಹೊಸ ವರ್ಷ ಆರಂಭ ಹೇಗಿರುತ್ತೆ, ಈ ತಿಂಗಳಲ್ಲಿ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ, ಒಂದಿಷ್ಟು ವಿಶೇಷವಾಗಿರತಕ್ಕಂತಹ ಅವಕಾಶಗಳು ಯಾವುದು ನಿಮಗೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಿಮಗೆ ಬಹಳ ತಿಳ್ಕೊಳ್ಳೇಬೇಕಾಗಿರುವಂತಹ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತವೆ. ನೋಡಿ, ನಿಮಗೆ ನಿಮ್ಮ ಸಮಯ ಅನ್ನುವಂಥದ್ದು ವ್ಯರ್ಥ ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆದ್ರೆ ನಿಮ್ಮ ಹತ್ರ ಯಾವಾಗ್ಲೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿಗಳು, ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಮೇಷರಾಶಿಯವರಿಗೆ ಸಹಜವಾಗಿ ರಾಷ್ಟ್ರಾಧಿಪತಿ ಕುಜ ಆಗಿರ್ತಕ್ಕಂಥದ್ದು. ನಿಮಗೆ ಅದೃಷ್ಟದ ದಿನಾಂಕಗಳು 9, 8, 7 ನಿಮಗೆ ತುಂಬಾ ಅದೃಷ್ಟದ ದಿನಾಂಕಗಳಾಗಿರ್ತವೆ. ಮತ್ತೆ ಅದೃಷ್ಟದ ವಾರಗಳು ಯಾವುದು ಅಂತಂದ್ರೆ ನಿಮಗೆ ನೋಡಿ, ಭಾನುವಾರ ಮತ್ತು ಮಂಗಳವಾರ ನಿಮಗೆ ಅದೃಷ್ಟದ ವಾರಗಳಾಗಿರ್ತಕ್ಕಂಥದ್ದು. ನಿಮ್ಮ ವಿಶೇಷವಾದ ಗುಣ ಏನು ಅಂತಂದ್ರೆ ಯಾವತ್ತಿಗೂ ಮೇಷರಾಶಿಯವರು ಕೋಪಿಷ್ಟರು. ಸಣ್ಣ ಪುಟ್ಟ ವಿಚಾರಕ್ಕಲ್ಲ, ಕೋಪ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಕೋಪ ಮಾಡ್ಕೊಂಡ್ರೆ ಎದುರಾಳಿಗಳು ಎದುರಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕೋಪಿಷ್ಠರಾಗಿರ್ತಾರೆ ಮೇಷರಾಶಿಯವರು. ಆಮೇಲೆ ಧೈರ್ಯಶಾಲಿಗಳು. ಎಂತಹ ಒಂದು ಸನ್ನಿವೇಶಗಳಿದ್ರು ಕೂಡ ಅದನ್ನ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಪ್ಲಸ್ ಪಾಯಿಂಟ್ ಯಾವ್ದು ಅಂತಂದ್ರೆ ಯಾವುದೇ ಒಂದು ಆಹ್ವಾನ ಇದ್ರೂ ಕೂಡ ಸ್ವೀಕರಿಸ್ತಾರೆ. ಎಂತ ಕಠಿಣವಾಗಿರತಕ್ಕಂತ ವಿಚಾರಗಳಿದ್ರು ಕೂಡ ಅದನ್ನ ಚಾಲೆಂಜ್ ಎಂದು ತೆಗೆದುಕೊಳ್ಳುವಂತಹದ್ದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ತಾಳ್ಮೆ ಅನ್ನುವಂಥದ್ದಿಲ್ಲ. ಅದು ಇವರಿಗೆ ಎಷ್ಟೋ ಸಲ ಮೈನಸ್ ಆಗಿರತಕ್ಕಂತ ಉದಾಹರಣೆಗಳು ಇರತಕ್ಕಂಥದ್ದು. ಇಂಥ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಕಷ್ಟಗಳು, ನೋವುಗಳು, ತೊಂದರೆಗಳು, ತಾಪತ್ರಗಳನ್ನ ನೀವು ಅನುಭವಿಸಿದ್ದೀರಾ. ಇಲ್ಲೂ ಕೂಡ ಈ ಜನವರಿ ತಿಂಗಳಲ್ಲಿ ಬಹಳಷ್ಟು ಒಂದು ಪರಿವರ್ತನೆ ಅನ್ನುವಂಥದ್ದು ನಿಮಗೆ ಕಾಣುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆದ್ರೆ ನೀವು ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಅನವಶ್ಯಕವಾಗಿ ಮೊಬೈಲ್ ಬಳಸುವಂತದ್ದಾಗ್ಲಿ, ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡುವಂತದ್ದಾಗ್ಲಿ, ಅಥವಾ ನಿಮಗೆ ಅವಕಾಶ ಇದೆ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಇದ್ರೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಬೇಕಾದದ್ದು. ಅವಕಾಶಗಳು ಚೆನ್ನಾಗಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಪರಿಶ್ರಮವನ್ನ ನೀವು ಪಡಬೇಕಾಗತ್ತೆ. ದುಡ್ಡು ಕಾಸಿಗೆ ಯಾವುದೇ ಸಮಸ್ಯೆ ಇರಲ್ಲ. ನೀವೇನು ಕಷ್ಟಪಟ್ಟು ದುಡಿದಿರ್ತೀರ, ಆ ದುಡಿದಿದ್ದಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಯಾವುದೇ ಒಂದು ಕಷ್ಟ, ಸಮಸ್ಯೆ, ಯಾವುದೇ ಒಂದು ಜಟಿಲವಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರು ಕೂಡ ಅದನ್ನ ಸುಲಭವಾಗಿ ಬಗೆಹರಿಸುವಂತಹ ಸಾಧ್ಯತೆಗಳಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಏನೋ ನಾಳೆ ಒಂದು ದುಡ್ಡಿನ ಸಮಸ್ಯೆ ಬಂದ್ಬಿಡ್ತು, ಯಾವುದೇ ಒಂದು ಒತ್ತಡ ಬಂದ್ಬಿಡ್ತು, ಕಷ್ಟ ಬಂದ್ಬಿಡ್ತು, ಹೆಂಗ್ ಮಾಡೋದಪ್ಪ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಅದು ಸರಿ ಆಗುತ್ತೆ. ಆಕಸ್ಮಿಕವಾದ ಧನಯೋಗಗಳು ಕೂಡ ನಿಮಗೆ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಭೂಮಿ, ಮನೆ, ವಾಹನ ಕೊಳ್ಳುವಂತಹ ಸಾಧ್ಯತೆಗಳು, ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಚಿಂತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಭಯ ಇರುತ್ತೆ. ನಾವು ಅಂದುಕೊಂಡಂತ ರೀತಿಯಲ್ಲಿ ನಡೀತದಾ ಇಲ್ವಾ, ನಾವು ಅಂದುಕೊಂಡಂತ ಕೆಲಸಗಳು ಆಗ್ತಾವಾ ಇಲ್ವಾ ಅನ್ನುವಂತ ಒಂದು ಚಿಂತೆ ಇರುತ್ತೆ, ಆತಂಕ ಇರುತ್ತೆ. ಆ ಆತಂಕದಿಂದ ಹೊರಗಡೆ ಬಂದು ಯೋಚನೆ ಮಾಡುವಂತಹ, ಯೋಜನೆಯನ್ನ ರೂಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆಮೇಲೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಿರ್ತೀರಿ, ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅಥವಾ ಯಾವುದೇ ಒಂದು ಪ್ಲಾನ್ ಅನ್ನ ಹಾಕೋತೀರಿ, ಅದನ್ನ ಸಡನ್ ಆಗಿ ಮರ್ತು ಬಿಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಅದನ್ನ ನೀವು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿಡುವಂತದ್ದಾಗ್ಲಿ, ಅಥವಾ ನೀವು ಮಾಡುವಂತಹ ಜವಾಬ್ದಾರಿದು ಕೆಲಸದ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅಧಿಕಾರವನ್ನ ಚಲಾಯಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಸಾಫ್ಟ್ ಕಾರ್ನರ್ ಆಗಿರ್ಲಿ. ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಎಲ್ಲರನ್ನೂ ಒಂದು ಓಲೈಸುವಂತಹ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಈ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಈ ವಿಶೇಷವಾಗಿ ಈ ನೀವೇನಾದ್ರೂ ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದೀರಿ ಅಥವಾ ಶಿಕ್ಷಕರಾಗಿದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಬೋಧನೆ ಮಾಡ್ತಕ್ಕಂಥ ಯಾವುದೇ ಪ್ರವೃತ್ತಿಯಲ್ಲಿ ಇರತಕ್ಕಂತ ವ್ಯಕ್ತಿಗಳಾಗಿರ್ಬೋದು ಮೇಷರಾಶಿಯವರಿಗೆ ಒಳ್ಳೆ ಒಂದು ಗೌರವ, ಸ್ಥಾನಮಾನ ಅನ್ನುವಂಥದ್ದು ಸಿಗುತ್ತೆ. ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸ್ವತಂತ್ರವಾಗಿ
ಕೆಲಸಗಳನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ನಿಮಗೆ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಈ ಕೃಷಿಕರಾಗಿರ್ಬೋದು ಅಥವಾ ಮಾರಾಟ ಪ್ರತಿನಿಧಿಗಳಿಗೆ ಬಹಳಷ್ಟು ಆದಾಯಗಳು ಕೃಷಿಕರಿಗೆ ನೋಡಿ, ಬಹಳ ವಿಶೇಷವಾಗಿ ಕೃಷಿಕರು ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅಂತವರಿಗೆ ಈ ಒಂದು ತಿಂಗಳಲ್ಲಿ ತುಂಬಾ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ವಿಶೇಷವಾಗಿ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಬೇಕರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಆಹಾರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಹೆಚ್ಚು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು. ಯಾವುದೇ ವ್ಯಾಪಾರ ಮಾಡಿ, ನೀವು ಈ ತಿಂಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಆತಂಕ ಇರುತ್ತೆ, ಕೆಲವೊಂದು ಭಯ ಇರುತ್ತೆ. ಏನಪ್ಪಾ ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ ಆಗಲ್ವಾ ಅನ್ನುವಂತ ಒಂದು ಚಿಂತೆ ಇರುತ್ತೆ. ಖಂಡಿತವಾಗ್ಲೂ ನೀವು ಆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದ್ರೆ ಅದರಲ್ಲಿ ಹೆಚ್ಚಿನ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಲಾಭಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಈ ಸಮಯವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅವಕಾಶಗಳು ಪದೇ ಪದೇ ಸಿಗಲ್ಲ. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರೆ ತುಂಬಾ ಅನುಕೂಲತೆಗಳಾಗುತ್ತೆ. ಮತ್ತು ಪ್ರೇಮಿಗಳಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ, ಪ್ರೀತಿ ವಿಶ್ವಾಸಗಳು ತುಂಬಾ ಚೆನ್ನಾಗಿರುತ್ತೆ ಪ್ರೇಮಿಗಳಲ್ಲಿ. ಜೊತೆಗೆ ಪತಿ ಪತ್ನಿಯರಲ್ಲೂ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಹೊಂದಾಣಿಕೆ ಅನ್ನುವಂಥದ್ದು ಇದ್ದಾಗ ಮಾಡುವಂತ ಕೆಲಸಗಳಲ್ಲೂ ಕೂಡ ತುಂಬಾ ಉತ್ತಮವಾಗಿರತಕ್ಕಂಥ ಲಾಭ ಪ್ರಯೋಜನಗಳು ಅನ್ನುವಂಥದ್ದು ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ಈ ರಾಜಕಾರಣಿಗಳಿಗೆ, ಬಹಳ ವಿಶೇಷವಾಗಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ. ನಾನು ಆ ಸ್ಥಾನಮಾನಗಳನ್ನ ಪಡಿತೇನೆ ಇಲ್ವಾ ಅಂತ. ಖಂಡಿತವಾಗ್ಲೂ ಸಿಗುವಂತ ಸಾಧ್ಯತೆಗಳಿದೆ. ಕಲಾವಿದರಿಗೂ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರುತ್ತೆ. ಈ ಚಿತ್ರೋದ್ಯಮದಲ್ಲಿರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಯಾವುದೇ ತರದ ಕಲೆ ಇರ್ಬೋದು, ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ. ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಸಿಗುತ್ತೆ. ತುಂಬಾ ಬ್ಯುಸಿಯಾಗಿರ್ತಾರೆ, ಕೆಲಸದ ಒತ್ತಡದಲ್ಲಿ ತುಂಬಾ ಬ್ಯುಸಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಈ ಬಹಳ ವಿಶೇಷವಾಗಿ ಕೃಷಿಕರಿಗೆ ಅಥವಾ ಕಲಾವಿದರಿಗೆ ಬಹಳ ವಿಶೇಷವಾಗಿ ಕಂಡು ಬರುವಂತದ್ದು. ಇನ್ನು ಈ ITBT ಅಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು, ನೀವು ಮೇಷರಾಶಿಯವರು ಯಾವುದೇ ಒಂದು ಕ್ಷೇತ್ರದಲ್ಲಿದ್ರು ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿದೆ, ಉಪಯೋಗ ಮಾಡ್ಕೋಬೇಕು. ಕೆಲವೊಂದು ಜನರಿಗೆ ವಿವಾಹದ ಮಾತುಕತೆಗಳಾಗುವಂಥದ್ದು ಅಥವಾ ಕೆಲವೊಂದು ಜನರಿಗೆ ಸಂತಾನದ ಯೋಗಗಳು ಕೂಡ ಬಾಧಿಸುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ನನಗೂ ಕೂಡ ತುಂಬಾ ಖುಷಿ ಆಯ್ತು ನಿಮ್ಮ ಈ ಫಲವನ್ನ ನೋಡಿ. ಆ ಫಲ ಸಿಗಬೇಕಲ್ವಾ, ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಈ ವಿಡಿಯೋದುದ್ದಕ್ಕೂ ಕೊಟ್ಟಿರುವಂತಹ ಈ ಎಚ್ಚರಿಕೆಗಳನ್ನ ನೀವು ಪಾಲಿಸ್ಕೋಬೇಕಾಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 12 ರಾಶಿಯವರ ಫಲಗಳು ಸಿಗುತ್ತೆ. ಜನವರಿ ತಿಂಗಳ 12 ರಾಶಿಯವರ ಫಲಗಳು ಕೂಡ ಲಿಂಕ್ ಕೂಡ ಸಿಗ್ತಾ ಇದೆ. ಹೋಗಿ ನಿಮಗೆ ಇಷ್ಟವಾದಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಈ ಮೇಷರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕಂತಂದ್ರೆ ನೋಡಿ, ಶ್ರೀ ವಿಘ್ನ ನಿವಾರಕ ಗಣೇಶ ಸ್ವಾಮಿಗೆ ಗರಿಕೆಯನ್ನು ಅರ್ಪಣೆ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ಮಹಾಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ನಿಮಗೆ ಅದ್ಭುತವಾಗಿರುವಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸುಲಭವಾದ ಪರಿಹಾರಗಳಿದಾವೆ, ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಯಾವತ್ತಿಗೂ ಪ್ರೀತಿಸಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಒಳ್ಳೆಯ ಫಲಗಳು ಸಿಗಲಿ. ಸರ್ವೇ ಜನಃ ಸುಖಿನೋ ಭವಂತು.